ಎಲ್ಲರಿಗೂ ನನ್ನ ನಮಸ್ಕಾರಗಳು. SA2 ಮಾಡೆಲ್ ಕ್ವೆಶ್ಚನ್ ಪೇಪರ್ 2026ರ ಒಂದು ವಾರ್ಷಿಕ ಪರೀಕ್ಷೆಗಾಗಿ ವಿಷಯ ಗಣಿತ ತರಗತಿ 8ನೇ ಗರಿಷ್ಠ ಅಂಕಗಳು 50. ಅಂದರೆ 8ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ SA2 ವಾರ್ಷಿಕ ಪರೀಕ್ಷೆಗಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಪ್ರಶ್ನೆ ಪತ್ರಿಕೆ ಮತ್ತು ಕೆಳಗಡೆಗೆ ಉತ್ತರ ಪತ್ರಿಕೆಯೂ ಕೂಡ ಇದೆ ಅಂತ ಹೇಳುತ್ತಾ ಮೊದಲು ಪ್ರಶ್ನೆ ಪತ್ರಿಕೆಯನ್ನು ಓದ್ತೀನಿ, ನಂತರ ಅವುಗಳ ಪರಿಹಾರವನ್ನ ಕೆಳಗಡೆ ನೋಡೋಣ ಅಂತ ಹೇಳುತ್ತಾ ಇದು 8ನೇ ತರಗತಿ ಗಣಿತ. 1ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 1ನೇ ಪ್ರಶ್ನೆ, 13ರ ವರ್ಗ ಸಂಖ್ಯೆ 26, 169, 196, 1313 ಅಂದ್ರೆ 1313. 2ನೇ ಪ್ರಶ್ನೆ, 2ರ ಘಾತ 3ರ ಬೆಲೆ ಎಷ್ಟು ಅಂದ್ರೆ 6, 8, 9, 27. 3ನೇ ಪ್ರಶ್ನೆ, 1000ರ ಘನಮೂಲ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ 10, ಬಿ 20, ಸಿ 100, ಡಿ 1000. ಇನ್ನು 4ನೇ ಪ್ರಶ್ನೆ, 3m + 4 = 10 ಆದರೆ ಈ ಸಮೀಕರಣದಲ್ಲಿರುವ ಚರಾಕ್ಷರ ಯಾವುದು ಅಂತ ಕೇಳಿದರೆ 3, 4m, 10. 5th ಕ್ವೆಶ್ಚನ್, p/q q is not equals to 0 ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನು ಏನೆನ್ನುತ್ತಾರೆ? ಆಪ್ಷನ್ ಎ ಪೂರ್ಣಾಂಕಗಳು, ಬಿ ಸ್ವಾಭಾವಿಕ ಸಂಖ್ಯೆಗಳು, ಸಿ ಭಾಗಲಬ್ಧ ಸಂಖ್ಯೆಗಳು, ಡಿ ಇವುಗಳಲ್ಲಿ ಯಾವುದು ಅಲ್ಲ. 6ನೇ ಪ್ರಶ್ನೆ, ಚತುರ್ಭುಜದ ಒಳಕೋನಗಳ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಎ 180 ಡಿಗ್ರಿ, ಬಿ 360 ಡಿಗ್ರಿ, ಸಿ 240 ಡಿಗ್ರಿ, ಡಿ 90 ಡಿಗ್ರಿ. ಇನ್ನು 2nd ಕ್ವೆಶ್ಚನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೇಲ್ಗಡೆ ಅಬ್ಜೆಕ್ಟಿವ್ ಟೈಪ್ ಎಲ್ಲ 1 ಅಂಕದ್ದು, ಇವು ಕೂಡ 1 ಅಂಕದ 5 ಪ್ರಶ್ನೆಗಳಿವೆ, ಒಟ್ಟು 5 ಅಂಕಗಳು. 7ನೇ ಕ್ವೆಶ್ಚನ್, ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಯಾವುದು? 8ನೇ ಪ್ರಶ್ನೆ, ಏಕಪದೋಕ್ತಿ ಎಂದರೇನು? 9ನೇ ಪ್ರಶ್ನೆ, 3ರ ಘಾತ -2ರ ಬೆಲೆ ಎಷ್ಟು? 10ನೇ ಪ್ರಶ್ನೆ, ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ ಅಂತಿದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ನೇರ ಅನುಪಾತ ಎಂದರೇನು ಅಂತಿದೆ ಪ್ರಶ್ನೆ. ಇನ್ನು ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳನ್ನು ಬಿಡಿಸಿ. 2 ಅಂಕದ 8 ಪ್ರಶ್ನೆಗಳು, ಒಟ್ಟು 16 ಅಂಕಗಳು ಇಲ್ಲಿ. 12ನೇ ಪ್ರಶ್ನೆ, 2x - 3 ಸಮನಾಗಿದೆ x + 2 ಸಮೀಕರಣವನ್ನು ಬಿಡಿಸಿ. 13ನೇ ಪ್ರಶ್ನೆ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ 196ರ ವರ್ಗಮೂಲವನ್ನು ಕಂಡುಹಿಡಿಯಿರಿ. 14ನೇ ಪ್ರಶ್ನೆ, 512ರ ಘನಮೂಲವನ್ನು ಕಂಡುಹಿಡಿಯಿರಿ. 15ನೇ ಪ್ರಶ್ನೆ, 20 ಜನರ ಕುಟುಂಬದಲ್ಲಿ 8 ಜನರು ಪುರುಷರಿದ್ದರೆ ಪುರುಷರ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯಿರಿ. 16ನೇ ಪ್ರಶ್ನೆ, 2a - 3b ಮತ್ತು 2aಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ. 17ನೇ ಪ್ರಶ್ನೆ, 2ರ ಘಾತ 2 ಹೋಲ್ ಘಾತ 3 ಸುಲಭೀಕರಿಸಿ. 18ನೇ ಪ್ರಶ್ನೆ, 1 ಕೆಜಿ ಸಕ್ಕರೆ ಬೆಲೆ ₹36 ಆದರೆ 3 ಕೆಜಿ ಸಕ್ಕರೆ ಬೆಲೆ ಎಷ್ಟು ಅಂತ. 19ನೇ ಪ್ರಶ್ನೆ, ಒಂದು ಸಮಾಂತರ ಚತುರ್ಭುಜ 2 ಅನುಕ್ರಮ ಕೋನಗಳ ಅನುಪಾತ 3:2 ಆಗಿದೆ, ಕೋನಗಳ ಅಳತೆಯನ್ನು ಕಂಡುಹಿಡಿಯಿರಿ. 3 ಅಂಕದ 4 ಪ್ರಶ್ನೆಗಳು, ಒಟ್ಟು ಅಂಕಗಳು 12. 20ನೇ ಕ್ವೆಶ್ಚನ್, ಸಮಲಂಬ ಚತುರ್ಭುಜ ಸಮಾಂತರ ಬಾಹುಗಳು 12 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ಆಗಿದ್ದು ಎತ್ತರ 3 ಸೆಂಟಿಮೀಟರ್ ಇದ್ದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 21ನೇ ಪ್ರಶ್ನೆ, 2352 ಒಂದು ಪೂರ್ಣ ವರ್ಗ ಸಂಖ್ಯೆಯೇ? ಇಲ್ಲದಿದ್ದರೆ ಯಾವ ಚಿಕ್ಕ ಸಂಖ್ಯೆಯಿಂದ ಗುಣಿಸಿದರೆ ಪೂರ್ಣ ವರ್ಗವಾಗುತ್ತದೆ? 22ನೇ ಕ್ವೆಶ್ಚನ್, x² + 8x + 16 ಅಪವರ್ತಿಸಿ. 23rd 1 2 ಈ ನಿರ್ದೇಶಾಂಕಗಳು 2 3 3 4 4 5 ಬಿಂದುಗಳನ್ನು ಗ್ರಾಫ್ ಹಾಳೆಯಲ್ಲಿ ಗುರುತಿಸಿ ಅವು ಒಂದೇ ಸರಳ ರೇಖೆಯಲ್ಲಿವೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು 5ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 3 × 4 ಅಂದ್ರೆ 12 ಅಂಕಗಳು, ಅಂದ್ರೆ 3 ಪ್ರಶ್ನೆಗಳಿವೆ ಅಂತ. 4 ಅಂಕದ 3 ಪ್ರಶ್ನೆಗಳು. 24ನೇ ಪ್ರಶ್ನೆ, ₹15,000 ಸೇಲಿಗೆ 10% ವಾರ್ಷಿಕ ಬಡ್ಡಿ ದರದಲ್ಲಿ 2 ವರ್ಷಗಳಿಗೆ ಆಗುವ ಚಕ್ರ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ. 25ನೇ ಪ್ರಶ್ನೆ, ಒಬ್ಬ ಕೆಲಸಗಾರನಿಗೆ 5 ದಿನಗಳ ಕೆಲಸಕ್ಕೆ ₹300 ನೀಡಿದರೆ ಅವನಿಗೆ 10 ದಿನಗಳ ಕೆಲಸಕ್ಕೆ ಎಷ್ಟು ನೀಡಬೇಕು ಮತ್ತು ₹900 ಪಡೆಯಲು ಎಷ್ಟು ದಿನ ಕೆಲಸ ಮಾಡಬೇಕು? ಇನ್ನು 26ನೇ ಪ್ರಶ್ನೆ, ಕೆಳಗಿನ ದತ್ತಾಂಶಕ್ಕೆ ಪೈ ನಕ್ಷೆಯನ್ನು ತಯಾರಿಸಿ ಅಂತ ಇಲ್ಲಿ ಭಾಷೆಗಳನ್ನು ಕೊಟ್ಟಿದ್ದಾರೆ ಮತ್ತು ಆ ಭಾಷೆಯಲ್ಲಿ ಓದುವಂತ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಈಗ ಇಂಪಾರ್ಟೆಂಟ್ ಇದೆ ಉತ್ತರಗಳು. ಆ ಮೇಲಿನ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳು. 13ರ ವರ್ಗ ಸಂಖ್ಯೆ 169, ಇಲ್ಲಿ ಬರದಿಲ್ಲ ಬೆಲೆ. 2ರ ಘಾತ 3 ಅಂತಿದೆ, ಅದರ ಉತ್ತರ ಎಷ್ಟು? 2 4 4 8. 1000ರ ಘನಮೂಲ ಎಷ್ಟು? 10. ಈ ಸಮೀಕರಣದಲ್ಲಿ ಚರಾಕ್ಷರದ ಮೇಲ್ಗಡೆ ಪ್ರಶ್ನೆ ಇದೆ, ಚರಾಕ್ಷರಲ್ಲಿ ಏನಿದೆ? m ಇದೆ. ನೆಕ್ಸ್ಟ್ ರೂಪದಲ್ಲಿ ಅಂದ್ರೆ ಇದು p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾಗಿರ್ತಕ್ಕಂಥ ಸಂಖ್ಯೆಗಳನ್ನು ಏನೆನ್ನುತ್ತೇವೆ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇನ್ನು 6ನೇ ಪ್ರಶ್ನೆ, ಚತುರ್ಭುಜದ ಒಳಕೋನಗಳ ಒಟ್ಟು ಮೊತ್ತ ಅಂದ್ರೆ 360 ಡಿಗ್ರಿ.
ಇನ್ನು ಒಂದು ಅಂಕದ ಪ್ರಶ್ನೆಗಳು ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಯಾವುದಂದ್ರೆ 1. ಏಕಪದೋಕ್ತಿ ಅಂದ್ರೆ ಏನು? ಕೇವಲ ಒಂದು ಪದವನ್ನು ಮಾತ್ರ ಹೊಂದಿರುವ ಬೀಜೋಕ್ತಿಯನ್ನು ನಾವು ಏಕಪದೋಕ್ತಿ ಅಂತ ಕರಿತೀವಿ. 3 ರ ಘಾತ -2 ಬೆಲೆ ಅಂದ್ರೆ 1/a ಘಾತ m ಇತ್ತಂದ್ರೆ ಅದು 1/a ಘಾತ -m ಆಗುತ್ತೆ. -m ಒಂದು ವೇಳೆ ಇಲ್ಲಿ ಮೈನಸ್ ಇತ್ತಂದ್ರೆ ಇಲ್ಲಿ ಏನಾಗುತ್ತೆ ಪ್ಲಸ್ ಆಗುತ್ತೆ. ಹಾಗಾಗಿ 1/3² = 1/3² ಅಂದ್ರೆ 9. ಆಯತ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ವಿಸ್ತೀರ್ಣ ಉದ್ದ ಇಂಟು ಅಗಲ. ನೇರ ಅನುಪಾತ ಎಂದರೇನು? ಒಂದು ಪ್ರಮಾಣ ಹೆಚ್ಚಾದಂತೆ ಇನ್ನೊಂದು ಪ್ರಮಾಣ ಅಷ್ಟೇ ಅನುಪಾತದಲ್ಲಿ ಹೆಚ್ಚಾಗುವುದನ್ನು ನೇರ ಅನುಪಾತ. 2 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ. 2x - 3 = x+2 ಸಮೀಕರಣವನ್ನು ಬಿಡಿಸಿ. ಇಲ್ಲಿ x ಚರಾಕ್ಷರಗಳ ಒಂದು ಕಡೆ ಮಾಡಲಾಗಿದೆ ಮತ್ತು ಸ್ಥಿರಾಂಕಗಳನ್ನು ಒಂದು ಕಡೆ -3 ಆ ಕಡೆ ಒಯ್ಯಲಾಗಿದೆ +3. 2x ನಲ್ಲಿ 1x ಕಳೆದರೆ 1x, 2 + 3 ಅಂದರೆ ಎಷ್ಟು? 5 ಅನ್ನುವಂಥ ಉತ್ತರ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ 196 ಅಂದ್ರೆ ಈ ರೀತಿ 196 ಹಾಕೊಂಡು ತಾವು ಮಾಡ್ಕೊಳ್ಬಹುದು. ಈ ರೀತಿ ಇಲ್ಲಿ ನಾನು ನೇರವಾಗಿ 2 4 × 7 × 7 ಅಂದ್ರೆ 196 ಅವಿಭಾಜ್ಯ ಅಪವರ್ತನಗಳನ್ನು ಬರೆಯಲಾಗಿದೆ. ಇದರಲ್ಲಿ ಒಂದೊಂದು ಗುಂಪನ್ನು ಮಾಡಲಾಗಿದೆ. ಆ ಗುಂಪಿನಲ್ಲಿ ಒಂದನ್ನು ತೆಗೆದುಕೊಂಡು ಬರೆದಾಗ 2 × 7 ಅಂದ್ರೆ 14 ಆ ಒಂದು ಸಂಖ್ಯೆಯ ವರ್ಗಮೂಲ. ಘನಮೂಲನೂ ಕೂಡ ಇದೇ ರೀತಿಯಾಗಿ 512 ಹಾಕೊಂಡು ಅದರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡು ಹಿಡಿಬೇಕು. ಇಲ್ಲಿ ಆಲ್ರೆಡಿ ಕಂಡು ಹಿಡಿದಿದ್ದೇನೆ ಮತ್ತು 3ರ ಗುಂಪುಗಳನ್ನು ಮಾಡಿದ್ದೇನೆ. ಘನಮೂಲ ಇರುವುದರಿಂದ ಒಂದು ಗುಂಪಿನಿಂದ 1 2, ಮತ್ತೊಂದು ಗುಂಪಿನಿಂದ 1 2, ಮತ್ತೊಂದು ಗುಂಪಿನಿಂದ 2 ಅಂದ್ರೆ 2 × 4 4 × 8 ಅನ್ನುವಂಥ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈಗ ಇರುವಂತದ್ದು 20 ಜನರ ಕುಟುಂಬದಲ್ಲಿ 8 ಜನರು ಪುರುಷರಿದ್ದರೆ ಪುರುಷರ ಶೇಕಡಾವಾರು ಪ್ರಮಾಣ ಕಂಡುಹಿಡಿರಿ ಅಂತ ಕೇಳಿದರೆ 8/20 × 100 ಅಂತ ಕೇಳಿದರೆ 20 ಅಂದರೆ 25 100 ಅಂದ್ರೆ 40% ಅನ್ನುವಂತಹ ಉತ್ತರ. ಮುಂದಿನ ಪ್ರಶ್ನೆ ಇವು ಗುಣಲಬ್ಧ 2a × 2 2 4 a × a ಅಂದ್ರೆ a², 2 3 6 a × b ಅಂದ್ರೆ ab. ಇದು 2 ರ ಘಾತ 2 ಹೋಲ್ ಘಾತ 3 ಅಂದ್ರೆ ಘಾತಾಂಕದ ನಿಯಮ a ಘಾತ m ಹೋಲ್ ಘಾತ n ಇದ್ದಾಗ ನಮ್ಮ ಸೂತ್ರ ಏನಿದೆ a ಘಾತ m × n ಅಂತಿರುವುದರಿಂದ ಅದನ್ನು ನಾವು ಏನು ಮಾಡಿದೆ m × n ಅನ್ನುವಂಥದ್ದು. ಈಗ ಈ m × n ಅಂದ್ರೆ ಅವೆರಡು ಗುಣಾಕಾರ 2 × 3 ಅಂದ್ರೆ 2 ರ ಘಾತ 2 3 6, 2 ರ ಘಾತ 6 ಅಂದ್ರೆ 2ಅನ್ನ 6 ಸಲ 2 4 4 8 8 16 17 32 64 ಅನ್ನುವಂಥ ಉತ್ತರ. ಇನ್ನು 1 kg ಸಕ್ಕರೆ ಬೆಲೆ 36 ಅಂದ್ರೆ 3 kg ಅಂದ್ರೆ 8 3 ಅನ್ನ ಮಾಡಿದಾಗ 108 ರೂಪಾಯಿಯನ್ನು ಬಂದಿದೆ. 19ನೇ ಪ್ರಶ್ನೆ ಒಂದು ಸಮಾಂತರ ಚಿತ್ರವಿದೆ. 2 ಅನುಕ್ರಮ ಕೋನಗಳ ಅನುಪಾತ 3:2 ಆಗಿದೆ. ಕೋನಗಳ ಅಳತೆ 2 ಅನುಕ್ರಮ ಕೋನಗಳ ಅಳತೆಯ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ ಅಂತ ಇರುತ್ತೆ. ಹಾಗಾಗಿ ಆ ಎರಡೂ ಕೋನಗಳನ್ನ x ಅಂತ ತೆಗೆದುಕೊಂಡು 3x ಮತ್ತು 2x ಅಂತ ಮಾಡಿಕೊಳ್ಳಲಾಗಿದೆ. ಈ 3x + 2x = 180 ಆದರೆ 5x = 180, x = 180ಕ್ಕೆ 5ರಿಂದ ಭಾಗಿಸಿದಾಗ 130 ಡಿಗ್ರಿ. ಹಾಗಾದ್ರೆ ಆ ಕೋನಗಳು 3:2 ಇದೆ. 3 × x ಅಂದ್ರೆ 36 108, 2 × 36 ಅಂದ್ರೆ 72. ಇವೆರಡು ಕೂಡಿಸಿದ್ರೆ 180 ಅನ್ನ ಆಗಬೇಕು ಅಂತ. ಇನ್ನ 3 ಅಂಕದ ಪ್ರಶ್ನೆ ಈ ಒಂದು ಚತುರ್ಭುಜದ ವಿಸ್ತೀರ್ಣವನ್ನು ಕೇಳಿದರೆ ಈ ಚತುರ್ಭುಜ ಲಂಬ ಚತುರ್ಭುಜ ಸಮಾಂತರ ಚತುರ್ಭುಜ ವಿಸ್ತೀರ್ಣ 1/2 × a + b × h ಇದೆ. a ಅಂದ್ರೆ 12, b ಅಂದ್ರೆ 10, ಎತ್ತರ h ಅಂದ್ರೆ 3. 12 10 22 ಮೂರಲೆ ಗುಣಾಕಾರ ಮಾಡಿದಾಗ ಇದು 12 × 10 22 × 3 ಈ 2 11 ಸೇರಿ ಹೊಡೆದಾಗ 11 3 33 ಅನ್ನುವಂಥದ್ದು ಉತ್ತರವನ್ನು ಇಲ್ಲಿ ಬಂದಿದೆ ಅಂತ. ಇನ್ನು 2352 ಒಂದು ಪೂರ್ಣ ವರ್ಗ ಸಂಖ್ಯೆ, ಇಲ್ಲದಿದ್ದರೆ ಚಿಕ್ಕ ಸಂಖ್ಯೆಯಿಂದ ಗುಣಿಸಿ ಅಂತ ಅಪವರ್ತಿಸಿದಾಗ ಬರುತ್ತದೆ. ಇಲ್ಲಿ 3ಕ್ಕೆ ಜೋಡಿ ಇಲ್ಲ, ಆದ್ದರಿಂದ 3ರಿಂದ ಗುಣಿಸಿದರೆ ಅದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಅಂದ್ರೆ 2352 ಅನ್ನ ಹಿಂಗೆ ಹಾಕೊಳ್ಬೇಕು. ಇಲ್ಲಿ ನಾನು ಹಾಕಿಲ್ಲ, ಇದನ್ನ ಹಾಕೊಂಡು ಇದನ್ನ ಬಿಡಿಸ್ಕೊಂಡಾಗ ಎಲ್ಲ 2 ಗುಂಪಾಗುತ್ತೆ. ಒಂದು ಗುಂಪನ್ನು 3 ಉಳಿಯೋದ್ರಿಂದ ಅದಕ್ಕೆ ಮತ್ತೊಂದು 3ಅನ್ನ ಗುಣಾಕಾರ ಮಾಡಬೇಕು ಅನ್ನುವಂಥ ಉತ್ತರ. ನೆಕ್ಸ್ಟ್ x² + 8x ಏನಿದೆ 16ಅನ್ನ ಅಪವರ್ತಿಸಿ ಅಂತಿದೆ. ಈಗ x² + 8x + 16 ಅಂದ್ರೆ ಈ 16ಅನ್ನು ಈ ಕಡೆ ಹಾಕೊಂಡಾಗ ಗುಣಾಕಾರ ಮಾಡಿದಾಗ +16 x² ಆಗಬೇಕು. ಮಧ್ಯ ಪದ ಏನಿದೆ 8x ಇದೆ. ಹಾಗಾಗಿ ಅದನ್ನ 4 × 4 ಅಂದ್ರೆ xx ಅನ್ನು ಇಲ್ಲಿ ಬರ್ಕೊಳ್ಳಲಾಗಿದೆ. 4 4 16, 4 + 4 8x. ಹಾಗಾಗಿ ಮಧ್ಯ ಪದವನ್ನು ಬಿಡಿಸಲಾಗಿದೆ. ಇಲ್ಲಿ ಬಿಡಿಸಿದಾಗ x + 4 × x + 4 ಬಂದ್ರೆ ಅದನ್ನು a × ಅಂದ್ರೆ a² ಅನ್ನುವಂಥ ಉತ್ತರ. ಈ ಬಿಂದುಗಳನ್ನು ಗ್ರಾಫ್ ಹಾಳೆಯಲ್ಲಿ ಗುರುತಿಸಿದೆ ಮತ್ತು ಎಲ್ಲಾ ಬಿಂದುಗಳನ್ನು ಸೇರಿಸಿದಾಗ ಸರಳ ರೇಖೆ ಏರ್ಪಡುತ್ತದೆ ಅಂತ ಕೇಳಿದರೆ ಎಲ್ಲ 1 2 2 3 ಎಲ್ಲ ಬಿಂದುಗಳನ್ನು ಗುರುತಿಸಿದಾಗ ಅದು ಒಂದು ಸರಳ ರೇಖೆಯನ್ನ ಏರ್ಪಟ್ಟಿದೆ ಅಂತ. ಇನ್ನು 4 ಅಂಕದ ಪ್ರಶ್ನೆಗಳು ಇದು a = p × 1 + r/100⁴ ಅಂತಿದೆ. ಈ p ಅಂದ್ರೆ 15000, 1 + r ಅಂದ್ರೆ ಎಷ್ಟಿದೆ? ಇಲ್ಲಿ ಬಡ್ಡಿಯ ದರ 1 ಇದೆ. ಹಾಗಾಗಿ
1/100 ಅಂತಿದೆ ಇಲ್ಲಿ. 1/100 ಅಂದರೆ 0.1 ಅನ್ನುವಂಥದ್ದು ಸ್ಕ್ವೇರ್ ಇದೆ. ಹಾಗಾಗಿ ಇಲ್ಲಿ ಬರ್ತಕ್ಕಂಥದ್ದು ಈಗ ನಮಗೆ 15,000 ಇಂಟು 1 ಪ್ಲಸ್ 0.1 ಹೋಲ್ಸ್ಕರ ಬಿಡಿಸಿದಾಗ ನಮಗೆ ಎಷ್ಟು ಬಂತು? 18,150. ಆ ಸರಳ ಬಡ್ಡಿ ಅಸಲು ಮೈನಸ್ ಬಡ್ಡಿಯನ್ನು ಕಳಿಬೇಕು. ಅಂದರೆ ಒಟ್ಟು ಮೊತ್ತದಲ್ಲಿ ಬಡ್ಡಿಯನ್ನು ಕಳೆದಾಗ ಒಟ್ಟು ಮೊತ್ತದಲ್ಲಿ ನಮಗೆ ಬಂದಿರತಕ್ಕಂಥ ಅಸಲನ್ನು ಕಳೆದಾಗ ಬಡ್ಡಿ ಎಷ್ಟು ಅಂತಕ್ಕಂಥನ ಬಂದಿರುತ್ತೆ, ಚಕ್ರ ಬಡ್ಡಿ ಅನ್ನುವಂಥದ್ದು. ಈಗ ಇದು ಆರ್ ಅಂದರೆ ಇಲ್ಲಿ 10 ಅನ್ನುವಂಥದ್ದು ಇದೆ, 10%. ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್, 10 ಅಂದರೆ 10/100 ಅಂದರೆ 0.1 ಅನ್ನುವಂಥ ಉತ್ತರ. ನೆಕ್ಸ್ಟ್ ಮುಂದೆ ಒಬ್ಬ ಕೆಲಸಗಾರನಿಗೆ 5 ದಿನಗಳ ಕೆಲಸಕ್ಕೆ 300 ರೂಪಾಯಿ ನೀಡಿದರೆ 10 ದಿನಗಳ ಕೆಲಸಕ್ಕೆ ಎಷ್ಟು ನೀಡಬೇಕು ಅಂತ. 10 ದಿನಗಳಿಗಾಗಿ ಅವನಿಗೆ ಎಷ್ಟು ಅಂದ್ರೆ 300/5 ಇಂಟು ಅಂದರೆ 5 ಅಂದರೆ 5 10 300 600 ರೂಪಾಯಿ. ಇನ್ನು 900 ಪಡಿಬೇಕಾದ್ರೆ 5/300 ಇಂಟು 900 300 ಒಂದಿಗೆ 300 3 ಅಂದ್ರೆ 15 ದಿನಗಳು ಅನ್ನುವಂಥದ್ದು. ಇನ್ನು ಕೊನೆಯದ ಕೆಳಗಿನ ದತ್ತಾಂಶಕ್ಕೆ ಪೈ ನಕ್ಷೆಯನ್ನು ರಚಿಸಿ ಅಂತಿದೆ. ಇಲ್ಲೆಲ್ಲ ಬೆಲೆಗಳನ್ನು ಬಿಡಿಸಲಾಗಿದೆ. ಇದೆಲ್ಲ ಕೂಡ 72 40/72 ಇದು ಟೋಟಲ್ ಮೊತ್ತವನ್ನು ಡಿವೈಡ್ ಬೈ ಬರುತ್ತೆ. ಇದು ಕೆಳಗಡೆಗೆ ಪ್ರತಿಯೊಂದು ಸಂಖ್ಯೆ 40 ಇಲ್ಲಿ ಬರುತ್ತೆ, 12 ಇಲ್ಲಿ ಬರುತ್ತೆ, 9 ಇಲ್ಲಿ ಬರುತ್ತೆ. ಕೆಳಗಡೆ ಛೇದದಲ್ಲಿ 72 ಇಂಟು ಇಲ್ಲಿರುವಂಥ ಒಟ್ಟು ಕೋನಗಳ ಮೊತ್ತ 360 ಡಿಗ್ರಿಯನ್ನು ಬಿಡಿಸಿದಾಗ ಈ ರೀತಿ ಬರುತ್ತೆ. ಇದು ಮೊತ್ತ ಕೋನನೂ ಕೂಡ 360 ಆಗಬೇಕು. ಈಗ ಅದನ್ನು ತೆಗೆದುಕೊಂಡು ಇಲ್ಲಿ ಪೈ ನಕ್ಷೆಯನ್ನು ಹಾಕಲಾಗಿದೆ. ಆದ್ಮೇಲೆ ಈ ರೀತಿಯಾಗಿ ಈ 8ನೇ ತರಗತಿಯ ಗಣಿತಕ್ಕೆ ಸಂಬಂಧಪಟ್ಟಿರುವಂತೆ ಮತ್ತು 6ರಿಂದ 9ನೇ ತರಗತಿಯ ಗಣಿತ SA2 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಸೇವ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.